ಕರ್ಕೊಂಡಿರ್ತೀರಾ ಅವರು ಓದೋಕೆ ಪ್ರತಿ ಒಬ್ಬರಿಗೂ ತನ್ನ ಮನೆಗೂ ಬಂದು ನಾನು ಆ ಸೌಕರ್ಯ ಕೊಡ್ತೀನಿ ಇಲ್ಲ, ದಾಸೋಹ ಮಾಡಿ ಕಳಿಸ್ತೇನೆ. ನೀನ್ ಯಾರ ಮನೆ ಬೇಡ, ಎಲ್ಲಿಂದ ಬಂದಿದೆಯಲ್ಲ ಬೇಡ, ಜಗತ್ತಿನಲ್ಲಿ ಇರೋರೆಲ್ಲ ನನ್ನವರು. ಚಿಕ್ಕಪ್ಪಾಜಿ ನಾಟಕರಿಗಾಲ್ ಒಂದು ಸಾರಿ ಎಣ್ಣೆ ಕೇಳುವುದಲ್ಲ, ನಾಟಕರಿಗಾಲ್ ಎಣ್ಣೆ ಬಟ್ಟೆ ಇಲ್ಲದ ಜೋತಿ ಬೆಳೆಯುವಂತ ಕಾಲ ಚಿಕ್ಕಪ್ಪಾಜಿ, ಕಷ್ಟ ಮಾತಾಡುವಂತ ಕಾಲ ಬರುತ್ತೆ ಚಿಕ್ಕಪ್ಪಾಜಿ, ತಣ್ಣನೆ ಆಚೆ ಕುಡಿಯುವಂತ ಕಾಲ ಬರುತ್ತೆ ಚಿಕ್ಕಪ್ಪಾಜಿ, ಅಂತಕರಿಗಾಗುವಂತ ಮತ್ತೆ ಸಾರಿ ಎಣ್ಣೆ ಕೇಳುವುದಲ್ಲ. ಅದು ಅಲ್ಲದೆ ನನ್ನ ಕಂಡ ಅದು ಅಲ್ಲದೆ ನನ್ನ ಕಂಡ ನಾಡ ಕಲಿಯುಗದಲ್ಲಿ ಹೇಳಪ್ಪ ನನ್ನ ಮಗನೇ. ಅದ್ರ ಜೊತೆಗೆ ಬೇರೆ ಏನ್ ಮಾಡ್ತಾ ಇದ್ರು ಅಂತ ಯಾವ್ದಾದ್ರು ಚೆಕ್ ಮಾಡಿದೀವ? ಖಂಡಿತ ಇಲ್ಲ, ಚೆಕ್ ಮಾಡಲ್ಲ. ಚೆಕ್ ಮಾಡಕ್ ಆಗಲ್ಲ ಸರ್. ಮಕ್ಕಳು ಪರ್ಸನಲ್ ಅವರ ಪರ್ಸನಲ್ ಇದನ್ನ ನಾವು ಚೆಕ್ ಮಾಡ್ದಂಗಾಗತ್ತೆ. ಅವ್ರಿಗೆ ಬಹಳ ಕಷ್ಟ ಆಗುತ್ತೆ, ಅವ್ರಿಗೆ ನೋವಾಗುತ್ತೆ ಅಂತೇಳಿ ಬಿಟ್ಬಿಟ್ಟು ಇರ್ತೀವಿ ಅಲ್ವಾ? ಖಂಡಿತವಾಗಿಯೂ. ಯಾಕಂದ್ರೆ ಸರ್ ನಾವು ನೀವು ಮಕ್ಕಳಿಗೆ ಮೊಬೈಲ್ಗಳನ್ನ ಕೊಡಿ ಬೇಡ ಅಂತ ಹೇಳೋದಿಲ್ಲ. ಮಕ್ಕಳೇ ಎಲ್ಲರೂ ಫೋನ್ ಯೂಸ್ ಮಾಡ್ತಾ ಇದ್ದೀರಾ? ಮೊಬೈಲ್ ಯೂಸ್ ಮಾಡ್ತೀವ ಸರ್ ನಾವು? ನನಗೆ ಭಾಷಣ ಮಾಡಕ್ ಬರಲ್ಲ, ನಿಮ್ಮ ಜೊತೆ ಇಂಟರ್ಗೇಟ್ ಮಾಡ್ತೀನಿ, 2 ನಿಮಿಷದಲ್ಲಿ ಮಾತು ಮುಗಿಸ್ಬಿಟ್ಟಿರ್ತೀನಿ, ಜಾಸ್ತಿ ಮಾತಾಡಲ್ಲ. ಯಾಕಂದ್ರೆ ಬದಲು ಅವ್ರು ಹೇಳಿದ್ರು ಎಲ್ಲ 5 ನಿಮಿಷನೇ ಮಾತಾಡ್ಬೇಕು, ಜಾಸ್ತಿ ಮಾತಾಡಂಗಿಲ್ಲ ಅಂತೇಳಿ. ಅದಕ್ಕೋಸ್ಕರ ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ನನ್ನ ಪ್ರಕಾರ ನಾವು ಯಾರು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ, ಮೊಬೈಲ್ ನಮ್ಮನ್ನು ಯೂಸ್ ಮಾಡ್ತಾ ಇದೆ. ನಾವು ಫೋನ್ ಯೂಸ್ ಮಾಡ್ತಾ ಇಲ್ಲ. ಫೋನ್ ಕೈಗೆ ನಮ್ಮನ್ನು ಕೊಟ್ಬಿಟ್ಟು ನಮ್ಮ ಏನು ಉದ್ದೇಶಗಳ ಆಶಯಗಳನ್ನ ನಿಮ್ಮಲ್ಲಿ ಸ್ಫೂರ್ತಿ ತುಂಬುವಂಥ ಕೆಲಸವನ್ನ, ನೀವು ಏನಾಗಬೇಕು ಅನ್ನುವಂಥ ಕನಸನ್ನು ಅವರು ಕಂಡಿದ್ರು. ಅದನ್ನು ಸುಮಾರು ಒಂದು 20-25 ನಿಮಿಷಗಳ ಕಾಲ ನಮ್ಮನ್ನು ಹಂಚ್ಕೊಂಡ್ರು. ಅವರು ಹೇಳ್ತಾ ಇರ್ಬೇಕಾದ್ರೆ ನಮ್ಮದೇ ಒಂದು ಮಠ ಇದೆ, ಆ ಮಠಕ್ಕೆ ಯಾರೂ ಸ್ವಾಮಿ ಇಲ್ಲ, ಆದರೆ ಅದಕ್ಕೆ ಸಂಬಂಧಿಸಿದ ಆಸ್ತಿ ಇದೆ, ಅದು ಬರುವಂಥ ಉತ್ಪತ್ತಿಯನ್ನು ನಾನು ಈ ಥರ ಸಮಾಜ ಕಾರ್ಯಕ್ಕೆ ಮರಳುಪಡಿಸ್ತೀನಿ ಅಂತ. ಒಬ್ಬ ಮನುಷ್ಯನಿಗೆ 3 ಋಣಗಳಿರ್ತವೆ. ಒಂದು ದೇವಋಣ, ಪಿತೃಋಣ, ಒಂದು ಋಷಿಋಣ ಅಂತ 3 ಋಣ. ಅಲ್ಲಿ ಪಿತೃಋಣ ಬಹಳ ಮುಖ್ಯವಾದದ್ದು. ಪಿತೃಋಣ ಅಂತಂದರೆ ನಮ್ಮ ಪೂರ್ವಜರು ಯಾರಿರ್ತಾರೆ, ನಮ್ಮ ತಾತ ಮುತ್ತ ಅಂತಂದ್ರು, ಅವರ ಋಣವನ್ನು ತೀರಿಸುವಂಥ ಕೆಲಸ. ಅಂತಹ ಕೆಲಸವನ್ನು ಋಣ ತೀರಿಸುವಂಥ ಕೆಲಸವನ್ನು ಬಹುಶಃ ಬಸವರಾಜರು ಮಾಡ್ತಾ ಇದ್ದಾರೆ ಅಂತ ನಾನಾದರೂ ಭಾವಿಸ್ತಾ, ಈ ಸೇವಾ ಟ್ರಸ್ಟ್ ಅನ್ನುವಂಥ ಒಂದು ಪದ ಇದೆ. ಟ್ರಸ್ಟ್ನಲ್ಲಿ ಹಿಂದೆ ಸೇವಾ ಅನ್ನುವಂಥ ಪದ ಇದೆ. ಈ ಸೇವೆ ಮಾಡುವಂಥದ್ದು ಭಾಳ ಕಷ್ಟ. ಬಹುಶಃ ನೀವೆಲ್ಲ ಅನ್ಕೋತೀರಿ ಯಾರಾದರೂ ಒಬ್ಬ ಸೇವೆ ಮಾಡ್ತಾನೆ. ನೀವು ಅಲ್ಲಿದ್ದು ಅಲ್ಲೇ ಬೆಂಗಳೂರಲ್ಲಿ ಬೇಕಾದಷ್ಟು ಕೆಲಸ ಮಾಡ್ಬೋದಿತ್ತಲ್ಲ ಸರ್, ನೀವು ಇಲ್ಲಿಗೆ ಯಾಕೆ ಹುಡುಕೊಂಬಂದ್ರಿ? ಇದು ನಮ್ಮ ಕರ್ನಾಟಕದ ತುರ್ತತುದಿ ಏನು? ಅವ್ರು ತುಂಬ ಹಸನ್ಮುಖ, ಅವ್ರೇನು ಮಾತಾಡಲ್ಲ. ವೇದಿಕೆಯಲ್ಲಿ ಅವರು ಸಿಕ್ಕಾಪಟ್ಟೆ ಹುಡುಕ್ತಿರೋದು ಬಹಳ ಮೃದು ಮಾತು. ಏನೊಬ್ಬ ಅಣ್ಣನವರ ವಚನ ಇದೆಯಲ್ಲ, ವಚನಗಳನ್ನು ಮೃದುವಾಗಿ ಮಾತಾಡಬೇಕು ಅನ್ನೋದನ್ನ ಅವರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೋ ಅಥವಾ ಅವ್ರು ಇರೋದೇ ಹಾಗೋ. ಆದರೆ ಇಲ್ಲಿ ಗುಡುಗಿದ್ರು, ಅದು ಅವ್ರು ಹೇಳಿದ್ರು ನಾವು ಪ್ರತಿಭೆಗಳನ್ನ ಗುರುತಿಸ್ಬೇಕಲ್ಲ ಸರ್, ಅವ್ರಿಗೋಸ್ಕರ ಅವ್ರ ಮನೆ ಬಾಗಿಲಿಗೆ ಹೋಗೋಣ, ಅವ್ರ ಊರುಗಳಿಗೆ ಹೋಗೋಣ ಅಂತ ಶಾಲೆಗಳಿಗೂ ಬಂದರು. ಅವರು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗೆ ಬಂದರು, ಮುರಾರ್ಜಿ ಶಾಲೆಗೆ ಬಂದರು, ಕಬ್ಬಳ್ಳಿಗೆ ಬಂದರು, ಗುಂಡ್ಲುಪೇಟೆ ಕೆಲವು ಶಾಲೆಗಳಿಗೆ ಬಂದರು. ತುಂಬ ಅವ್ರು ಕೊಟ್ಟಂಥ ಸಣ್ಣದಾದಂಥ ಒಂದು ತೊಟ್ಟು ಟೀ ಕುಡ್ಕೊಂಡು ನಿಮ್ಮ ಮಕ್ಕಳು ದಯವಿಟ್ಟು ಕರ್ಕೊಂಡು ಬನ್ನಿ ಅಂತ ವಿನಯಪೂರ್ವಕವಾಗಿ ಕರ್ಕೊಂಡು ಬನ್ನಿ ಅವ್ರನ್ನ ಬೆಂಬಲಿಸೋಣ ಅಂತ ಹೇಳಿ